मी डीसीसी बँकेच्या अध्यक्षपदाचा इच्छुक आहे। माझ्यासह सर्वजण आहोत। आमदार भालचंद्र जारकिहोळी यांनी मंत्री सतीश जारकिहोळी यांच्याशी चर्चा करून नवीन डीसीसी बँक अध्यक्षाची निवड करण्यात येईल, असे निपाणी सहकारी क्षेत्राचे नवनिर्वाचित संचालक अण्णासाहेब जोल्ले यांनी सांगितले। रविवारी बेळगाव डीसीसी बँक परिसरात पत्रकारांशी बोलताना ते म्हणाले की डीसीसी बँक अध्यक्षपदाबाबत आम्ही कोणताही गट बदल करणार नाही। या संदर्भात पसरवली जाणारी चर्चा ही फक्त अफवा आहे। ಇವತ್ತು ಕೋರ್ಟದ ಆದೇಶದ ಮೇರೆಗೆ ಅದು ನಿರ್ಣಯ ಬಂದ ನಂತರ ಮಾಡಬಾರ್ದು ಮತ್ತು ಇದ್ದಂತೆ ಸಮತಾರಿ ಕೌಂಟ್ ಮಾಡಿದಂತೆ ರಿಸಲ್ಟ್ ಕೊಡಬೇಕಂತ ಇವತ್ತು ರಿಟರ್ನಿಂಗ್ ಆಫೀಸರ್ ಅದೇ ರೀತಿ 4 ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಚುನಾವಣೆ ನಡೆದು ರಿಸಲ್ಟ್ ಅಟ್ಟೆ ಘೋಷಣೆ ಬಾಕಿ ಈ ಎಲ್ಲ 4 ಕ್ಷೇತ್ರಗಳಲ್ಲಿ ಕೂಡ ಈಗಾಗಲೇ ಗೆದ್ದ ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ। ಇನ್ನೂ ಒಂದು 15 ದಿವಸದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆ ಆಗ್ತದೆ। ಆ ತಾರೀಖನ್ನು ನಾವು ಎಲ್ಲರೂ ಕಾಯ್ದು ನೋಡೋಣ। ಎಲ್ಲರೂ ಆಕಾಂಕ್ಷಿ ಇರ್ತಾರೆ, ಎಲ್ಲರಿಗೆ ಆಸೆ ಇರ್ತದೆ, ಆದರೆ ಎಲ್ಲರೂ ಸೇರಿ ನಾವು ಏನು ಒಂದು ನಿರ್ಣಯ ತಗೋತೀವಿ, ನಾವಿರ್ಬೋದು ಭಾಲಚಂದ್ರ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ನಾವು ಸೇರಿ ಅದನ್ನು ಒಮ್ಮತದಿಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ। ಅಲ್ಲ, ಆಕಾಂಕ್ಷಿ ಇದ್ದೇವ್ರಿ, ಎಲ್ಲರೂ ಇರ್ತಾರೆ, ಎಲ್ಲರಿಗೆ ಆಸೆ ಇರ್ತದೆ, ಎಲ್ಲರಿಗೆ ಇರ್ತದೆ। ಯಾರಾದರೂ ಕೂಡ ನಾವು ಎಲ್ಲರೂ ಆಗಿದ್ದೇವೆ ತಿಳ್ಕೊಂಡು ನಾವು ಸಂತೋಷ ಪಡ್ತೀವಿ। ಸರ್, ಒಂದು ರಾಜ್ಯದ ಬೆಳಗಾವಿ ರಾಜಕಾರಣದಲ್ಲಿ ಒಂದು ಸುದ್ದಿ ಹರಡ್ತಾ ಇದೆ, ನಾವೆಲ್ಲ ಏನು ಲಿಂಗಾಯತ ಟೀಮ್ ಇದೆ ಅವರೆಲ್ಲ ಸೇರ್ಕೊಂಡು ಕತ್ತಿ ಸೌದಿ ಬನಕ್ಕೆ ಹೋಗ್ತಾರೆ, ಮನೆ ಕ್ಷಣಕ್ಕೆ ಏನಂತಂದ್ರೆ ಜಾರಕಿಹೊಳಿ ಏನ್ ಬನ ಕಟ್ಕೊಂಡಿದೆ ಅಲ್ಲ ಅದನ್ನ ಕೈ ಬಿಡ್ತಾರೆ ಅನ್ನೋ ಅವರ ಎಲ್ಲಿ ಹೋಗ್ತಾರ ಅನ್ನೋ ಮೊದಲು ಕೇಳ್ರಿ, ಆಮೇಲೆ ನನಗೆ ಚರ್ಚೆ ಸಾಕಷ್ಟು ಇರ್ತಾವ, ಚರ್ಚೆ ಪ್ರಕಾರ ಆಗ್ತದ ಅಂತಲ್ಲ, ಯಾರಿಗೆ ತಮ್ಗೆ ಊಹೆ ಬೇಕಂಗೆ ಚರ್ಚೆ ಮಾಡ್ತಿರ್ತಾರೋ। ಆದ್ರೆ ಇವತ್ತೇನ್ ನಾವು ಎಲ್ಲರೂ ಕೂಡ ಒಂದು ಬನ ಕಟ್ಕೊಂಡ್ವಿ, ಆ ಪ್ರಕಾರ ನಾವು ನಡೀತೀವಿ, ಆ ಪ್ರಕಾರ ನಾವು ಮುಂದೆ ಆ ರೀತಿ ಏನಾದ್ರು ಯಾರಾದ್ರೂ ಫೋನ್ ಮಾಡಿ ಇಲ್ಲ, ಅಪ್ರೋಚ್ ಅಂತೂ ಮಾಡಿಲ್ಲ। ಅಪ್ರೋಚ್ ಮಾಡ್ರೆ ಕೂಡ ಅವ್ರಿಗೆ ಸಿಗುವುದು ಮಾತ್ರ ನಿರಾಶೆ ಅಂತ। ಭಾಲಚಂದ್ರ ಜಾರಕಿಹೊಳಿ ಹೇಳಿದ್ರು ಸರ್, ಅಪ್ರೋಚ್ ಮಾಡ್ತಿದ್ದಾರೆ ನಮ್ಮವ್ರನ್ನ, ಅದೇ ನಮಗಂತೂ ಅಪ್ರೋಚ್ ಆಗಲಿ, ಯಾರಿಗೆ ಅಪ್ರೋಚ್ ಆಗ್ಯಾರ ಕೇಳಿ। अशा अफवा पसरवणारे कोणत्या गटाचे आहेत हे आधी पाहावे, असे ते म्हणाले। विनोद कोलकार, KMM मराठी, बेळगाव।